ಭಾರದ್ವಾಜ ಮಹರ್ಷಿಗಳಿಗೆ ನಮ್ಮ ಪ್ರಣಾಮಗಳು. ನಿಮಗೆ ಮಂಗಳವಾಗಲಿ. ಕುಳಿತುಕೊಳ್ಳಿ. ಪೂಜ್ಯರೇ, ನಾನು ರಾಮ. ಇವನು ನನ್ನ ಸೋದರ ಲಕ್ಷ್ಮಣ. ನಾವಿಬ್ಬರು ದಶರಥ ಮಹಾರಾಜರ ಪುತ್ರರು. ಈಕೆ ಜನಕ ಮಹಾರಾಜರ ಪುತ್ರಿ, ನನ್ನ ಪತ್ನಿ ಸೀತೆ. ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು 14 ವರ್ಷಗಳ ಕಾಲ ವನವಾಸಕ್ಕೆ ಬಂದಿದ್ದೇನೆ. ಇವರಿಬ್ಬರು ನನ್ನ ಮೇಲಿನ ಅಪಾರವಾದ ಪ್ರೀತಿಯಿಂದ ನನ್ನನ್ನು ಅನುಸರಿಸಿ ಬಂದಿದ್ದಾರೆ. ನಿನ್ನ ವಿಚಾರವೆಲ್ಲ ನನಗೆ ತಿಳಿದಿದೆ ರಾಮಚಂದ್ರ. ನೀವುಗಳು ಇಲ್ಲಿಗೆ ಬರುವುದನ್ನು ನಾನು ನಿರೀಕ್ಷಿಸಿದ್ದೆ. 2 ಮಹಾ ನದಿಗಳ ಸಂಗಮವಾದಂತಹ ಈ ಪುಣ್ಯಭೂಮಿಯು ವಿಶಾಲವಾಗಿಯೂ ಪುಣ್ಯಪ್ರದವಾಗಿಯೂ ರಮಣೀಯವಾಗಿಯೂ ಆಗಿದೆ. ಈ ಸ್ಥಳದಲ್ಲಿ ತಾವು ನೆಮ್ಮದಿಯಾಗಿ ಇರಬಹುದು. ಮಹರ್ಷಿಗಳೇ, ಈ ಪ್ರದೇಶ ನಿಜವಾಗಿಯೂ ಪ್ರಶಾಂತವಾಗಿದೆ. ಆದರೆ ನಾನು ಇಲ್ಲಿ ವಾಸ ಮಾಡಲು ಇಷ್ಟಪಡುವುದಿಲ್ಲ. ಏಕೆ ರಾಮಚಂದ್ರ? ಮಹರ್ಷಿಗಳೇ, ಈ ನಿಮ್ಮ ಆಶ್ರಮ ಜನವಸತಿ ಪ್ರದೇಶಕ್ಕೆ ಹತ್ತಿರವಾಗಿದೆ. ಜನರು ನಮ್ಮನ್ನು ಕಾಣಲು ತಂಡ ತಂಡವಾಗಿ ಬರುವ ಸಾಧ್ಯತೆ ಇದೆ. ಅದು ನನಗೆ ಇಷ್ಟವಿಲ್ಲ. ನಿನ್ನ ಮಾತು ನಿಜ ರಾಮಚಂದ್ರ. ನಿನಗೆ ಸೂಕ್ತವಾದ ಸ್ಥಳವನ್ನು ನೀನೇ ಆರಿಸಿಕೊ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ವಿಶ್ರಾಂತಿ ಪಡೆದು ಹೊರಡಬಹುದು. ಇವರನ್ನು ನಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ. ಮಹಾರಾಣಿಯವರಿಗೆ ಪ್ರಣಾಮಗಳು. ಸುಮಂತ್ರ, ನನ್ನ ರಾಮನನ್ನು ಅರಣ್ಯದಲ್ಲಿ ಬಿಟ್ಟು ಬಂದೆಯ? ಹೌದು ಮಹಾರಾಣಿ, ಅವರನ್ನು ದಂಡಕಾರಣ್ಯದ ಪ್ರವೇಶದ ಬಳಿ ಬಿಟ್ಟು ಬಂದೆ. ಅಯ್ಯೋ, ನನ್ನ ರಾಮ ಕಾಡು ಪಾಲಾದನೆ. ಇಲ್ಲ ಇಲ್ಲ, ರಾಮನಿಲ್ಲದೆ ನಾನು ಬದುಕಲಾರೆ. ನನ್ನ ಪ್ರೀತಿ ರಾಮ, ಲಕ್ಷ್ಮಣ, ನನ್ನ ಪುತ್ರಿ ಸೀತೆ, ಅವರೆಲ್ಲ ಎಲ್ಲಿರುವರು? ನಾನು ಅಲ್ಲೇ ಇರಬೇಕು. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು. ನನ್ನನ್ನು ಕರೆದುಕೊಂಡು ಹೋಗು ಸುಮಂತ್ರ. ನನ್ನ ರಾಮ ಇಲ್ಲದೆ ಈ ಅರಮನೆಯಲ್ಲಿ ಒಂಟಿಯಾಗಿ ನಾನು ಬದುಕಲಾರೆ. ನಾನು ಯಮನ ಪಾಲಾದರೂ ಸರಿ, ಆದರೆ ಪುತ್ರ ಶೋಕ ಎಂಬ ಈ ದುಃಖದಿಂದ ಕ್ಷಣ ಕ್ಷಣ ಸಾಯಲಾರೆ. ಸುಮಂತ್ರ, ರಥವನ್ನು ಹಿಂದಿರುಗಿಸಿ ನಡಿ, ಹೊರಡೋಣ. ಇದೇನು ಮಹಾರಾಣಿ, ವೀರ ಮಾತೆಯಾದ ತಾವು ಪುತ್ರನ ಮೋಹದಲ್ಲಿ ಹೀಗೆ ಕಳವಳಿಸಬಾರದು.
ರಾಮಚಂದ್ರ ಅರಣ್ಯದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಆ ಅರಣ್ಯವೇನು ಅಯೋಧ್ಯೆಯ ಅರಮನೆಯೇ? ನನ್ನ ರಾಮ ಅಲ್ಲಿ ಸುಖವಾಗಿರಲು? ಧರ್ಮಾತ್ಮನಾದ ರಾಮ ಅರಣ್ಯದಲ್ಲೂ ಅಯೋಧ್ಯೆಯಲ್ಲಿರುವಂತೆಯೇ ಇರುತ್ತಾನೆ. ಜಿತೇಂದ್ರಿಯನಾದ ಲಕ್ಷ್ಮಣ ರಾಮನ ಸೇವೆ ಮಾಡುತ್ತಾ ತನ್ನ ಜೀವನವನ್ನು ಸಾರ್ಥಕಗೊಳಿಸುತ್ತಿದ್ದಾನೆ. ಹೌದು, ಆದರೆ ನನ್ನ ಪುತ್ರಿ ಸೀತೆ ಸುಖಮೂಲೆಯಾದ ಸೀತೆ ಆ ಅರಣ್ಯದಲ್ಲಿ ಸುಖವಾಗಿರುವಳೆ? ಸೀತೆ ಸಾಮಾನ್ಯ ಸ್ತ್ರೀ ಅಲ್ಲ ಮಹಾರಾಣಿ, ಮಹಾಪತಿವ್ರತೆ. ಪ್ರೀತಿಯ ಪತಿಯ ಸಾನ್ನಿಧ್ಯದಲ್ಲಿ ಎಲ್ಲ ಕಷ್ಟವನ್ನು ಸುಖವೆಂದೇ ಭಾವಿಸುತ್ತಾಳೆ. ಪತಿಯ ಪ್ರೀತಿಯಲ್ಲಿ ಅವಳು ಅರಣ್ಯದಲ್ಲಿಯೂ ಅರಮನೆಯಲ್ಲಿರುವಂತೆಯೇ ನೆಮ್ಮದಿಯಿಂದ ಇರುತ್ತಾಳೆ. ಇಲ್ಲ ಸುಮಂತ್ರ, ನೀನು ನನ್ನ ಸಮಾಧಾನಕ್ಕಾಗಿ ಹೀಗೆ ಮಾತನಾಡುತ್ತಿರುವೆ. ಸುಳ್ಳಲ್ಲ ಮಹಾರಾಣಿ, ಸತ್ಯ. ಸೀತಾದೇವಿ ಅರಣ್ಯವಾಸಕ್ಕೆ ಹೊರಟಿರುವಾಗ ಕಿಂಚಿತ್ತೂ ದುಃಖ ಪಡಲಿಲ್ಲ. ವಿಹಾರಕ್ಕೆ ಹೊರಟವರಂತೆ ಉಲ್ಲಾಸದಿಂದಿದ್ದಳು. ಅರಣ್ಯ ಪ್ರದೇಶವನ್ನು ಬಾಲಕಿಯಂತೆ ಕುತೂಹಲದಿಂದ ನೋಡುತ್ತಿದ್ದಳು. ಇರಬಹುದು, ಆದರೆ ನನ್ನ ಪುತ್ರಿ ಸೀತೆ ಅಲ್ಲಿ ಯಾರ ಬಳಿ ತನ್ನ ನೋವುಗಳನ್ನು ಹೇಳಿಕೊಳ್ಳಲು ಸಾಧ್ಯ? ಕಷ್ಟವೆಂದುಕೊಂಡರೆ ಕಷ್ಟ ಮಹಾರಾಣಿ. ಸೀತಾದೇವಿ ರಾಮನಲ್ಲಿ ಸರ್ವಸ್ವವನ್ನು ಸಮರ್ಪಿಸಿಕೊಂಡಿದ್ದಾಳೆ. ಪತಿಯ ಸುಖ ದುಃಖದಲ್ಲಿ ಸಮಭಾಗಿಯಾಗುವುದು ಕುಲಸ್ತ್ರೀಯ ಪರಧರ್ಮವೆಂಬ ಸತ್ಯವನ್ನು ಅವಳು ಅರಿತಿದ್ದಾಳೆ. ನಿಜ ಹೇಳಬೇಕೆಂದರೆ, ಒಂದು ವೇಳೆ ಇಲ್ಲೇ ಇದ್ದಿದ್ದರೆ ಈ ಅಯೋಧ್ಯೆ ಸೀತೆಯ ಪಾಲಿಗೆ ಅರಣ್ಯವಾಗುತ್ತಿತ್ತು. ಪೂಜ್ಯರೇ, ಪ್ರಣಾಮಗಳು. ಪೂಜ್ಯರೇ, ಈ ಅರಣ್ಯ ಪ್ರದೇಶದ ಪರಿಚಯ ನಿಮಗಿದೆ. ನಾವು ವಾಸ ಮಾಡಲು ಯಾವುದಾದ್ರೂ ಪ್ರಶಸ್ತವಾದ ಸ್ಥಳವಿದ್ದರೆ ದಯಮಾಡಿ ತಿಳಿಸಿ. ಖಂಡಿತವಾಗಿ ಹೇಳ್ತೇನೆ ರಾಮಚಂದ್ರ. ಇಲ್ಲೇ ಹತ್ತಿರದಲ್ಲೇ ನಿನಗೆ ಅನುಕೂಲಕರವಾದಂತಹ ಒಂದು ಪ್ರದೇಶವಿದೆ. ಇಲ್ಲಿಗೆ 10 ಕೋಶ ದೂರದಲ್ಲಿ ಒಂದು ಪರ್ವತವಿದೆ. ನೇತ್ರಾನಂದಕರವಾದಂತಹ ಪುಣ್ಯಪ್ರದವಾದಂತಹ ಆ ಪರ್ವತದ ತಪ್ಪಲಲ್ಲಿ ತಪೋನಿರ್ತಾಂತಹ ಮಹರ್ಷಿಗಳಿದ್ದಾರೆ. ಕಪಿಗಳು, ಕರಡಿಗಳು ಅಲ್ಲಿ ಹೇರಳವಾಗಿವೆ. ಗಂಧಮಾದನಗಿರಿಗೆ ಸದೃಶವಾದಂತಹ ಆ ಪರ್ವತಕ್ಕೆ ಚಿತ್ರಕೂಟವೆಂದು ಹೆಸರು. ಚಿತ್ರಕೂಟ, ಸುಂದರವಾದ ಹೆಸರು. ಆ ಪರ್ವತದ ದರ್ಶನ ಮಾಡುವ ಮಾನವರಿಗೆ ಸದಾ ಶುಭ ಫಲಗಳೇ ಪ್ರಾಪ್ತಿಯಾಗ್ತದೆ. ಮನಸ್ಸು ಪಾಪಕರ್ಮ ರಹಿತವಾಗಿರುತ್ತದೆ. ಅಂದರೆ ಅದು ಅತ್ಯಂತ ಪ್ರಶಾಂತವಾದ ಪ್ರದೇಶ. ಹೌದು ಲಕ್ಷ್ಮಣ, ಅಲ್ಲಿ 100 ವರ್ಷ ತಪಸ್ಸು ಮಾಡಿದ ಮುನಿಗಳು ಸಶೀರರಾಗಿಯೇ ಸ್ವರ್ಗಕ್ಕೆ ನಡೆದಿದ್ದಾರೆ. ಮುನೀಂದ್ರ, ಅದು ನಮಗೆ ಸೂಕ್ತವೆನಿಸುತ್ತಿದೆ. ನಿಜ ರಾಮಚಂದ್ರ, ಚಿತ್ರಕೂಟದ ಪರಿಸರ ನಿರ್ಜನವಾಗಿದೆ, ಸುಖಕರವಾಗಿದೆ. ನಿನ್ನ 14 ವರ್ಷಗಳ ವನವಾಸವನ್ನು ಅಲ್ಲಿಯಾದರೂ ಕಳೆಯಬಹುದು. ನನ್ನೊಡನೆ ಈ ಆಶ್ರಮದಲ್ಲಿ ಕಳೆದರೂ ಸಂತೋಷವೇ. ಮುನೀಂದ್ರ, ನಾನು ಮೊದಲೇ ಹೇಳಿದಂತೆ ಈ ನಿಮ್ಮ ಆಶ್ರಮ ಜನಸಂಪರ್ಕಕ್ಕೆ ಹತ್ತಿರವಾಗಿದೆ. ನಾವು ರಾತ್ರಿಯನ್ನು ಕಳೆದವು. ಈಗ ಚಿತ್ರಕೂಟಕ್ಕೆ ಹೊರಡಲು ನಿಮ್ಮ ಅನುಮತಿ ಕೊಡಬೇಕು. ಹಾಗೇ ಆಗಲಿ ರಾಮಚಂದ್ರ. ಜೇನು, ಹಣ್ಣು ಹಂಪಲುಗಳಿಂದ, ಕಂದಮೂಲಗಳಿಂದ ಕೂಡಿರತಕ್ಕಂಥ ಚಿತ್ರಕೂಟ ಪರ್ವತಕ್ಕೆ ತಾವು ಪ್ರಯಾಣ ಮಾಡಬಹುದು. ಬಗೆ ಬಗೆಯ ವೃಕ್ಷಗಳಿಂದಲೂ, ಮದಿಸಿದ ಆನೆಗಳಿಂದಲೂ, ನವಿಲುಗಳಿಂದಲೂ ಕೂಡಿರುವ ಕಿನ್ನರರು, ಊರುಗರು ವಾಸಿಸುವ ಆ ಪ್ರದೇಶ ನಿಮಗೆ ಹಿತಕರವಾಗಿರುತ್ತದೆ. ಮಹರ್ಷಿಗಳಾದ ನಿಮ್ಮ ಆಶೀರ್ವಾದ ನಮ್ಮ ಮೇಲಿದ್ದರೆ ಎಲ್ಲವೂ ಹಿತಕರವಾಗಿ ಇರುತ್ತದೆ. ನಮಗೀಗ ಅಪ್ಪಣೆ ಕೊಡಿ ಮುನೀಂದ್ರ. ನಿಮಗೆ ಮಂಗಳವಾಗಲಿ. ನಿಜ
ನಿಜ ಹೇಳಬೇಕೆಂದರೆ ಒಂದು ವೇಳೆ ಇಲ್ಲೇ ಇದ್ದಿದ್ದರೆ ಈ ಅಯೋಧ್ಯೆ ಸೀತೆಯ ಪಾಲಿಗೆ ಅರಣ್ಯವಾಗುತ್ತಿತ್ತು. ಇರಬಹುದು, ಆದರೆ ಆ ಅರಣ್ಯವು ಅವಳಿಗೆ ಅರಮನೆಯಾಗಲು ಸಾಧ್ಯವೇ? ಪತಿಭಕ್ತಿ ತುಂಬಿದ ಸೀತೆಯ ಮನಸ್ಸಿನಲ್ಲಿ ಆನಂದವಂತೂ ಇತ್ತು ಮಹಾರಾಣಿ. ರಾಮನಿಗೆ ತಕ್ಕ ಸತಿಯಾಗಬೇಕೆಂಬ ಭಾವನೆ ಅವಳಲ್ಲಿ ಮೂಡಿತ್ತು. ಆದ ಕಾರಣ ಯಾವ ಆಭರಣವನ್ನೂ ಆಕೆ ತೊಟ್ಟುಕೊಳ್ಳುತ್ತಿರಲಿಲ್ಲ. ಆದರೆ ತನ್ನ ಕಾಲುಂದುಗೆಗಳು ಸದ್ದು ಮಾಡುತ್ತಾ ರಾಮನೊಡನೆ ಉಲ್ಲಾಸದಿಂದ ಹೆಜ್ಜೆ ಹಾಕುತ್ತಿದ್ದಳು. ವೀರನಾದ ಪತಿಯ ಸಾನ್ನಿಧ್ಯದಲ್ಲಿ ಅವಳು ಯಾವುದಕ್ಕೆ ತಾನೇ ಭಯಪಡಬೇಕು? ನೀನೇನೇ ಹೇಳಿದಳು ಸುಮಂತ್ರ, ನನ್ನ ಪುತ್ರ ಅರಣ್ಯದಲ್ಲಿರುವ ಚಿತ್ರಗಳು ನನ್ನ ಕಣ್ಣು ಮುಂದೆಯೇ ಬರುತ್ತವೆ. ಅವನಿಲ್ಲದಿರುವ ಈ ಅರಮನೆಯನ್ನು ಕಂಡಾಗ ನನ್ನ ದುಃಖ ಇಮ್ಮಡಿಯಾಗುತ್ತದೆ. ಅಯ್ಯೋ ರಾಮ, ಈ ಸುಖವನ್ನು ಅನುಭವಿಸಲ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸಿದೆ. ದುರ್ವಿಧಿಯೇ, ಇದೇನು ನಿನ್ನ ಲೀಲೆ, ಇದೇನು ನಿನ್ನ ಲೀಲೆ. ಲಕ್ಷ್ಮಣ, ನಾವು ಪ್ರವೇಶಿಸುತ್ತಿರುವ ನಿರ್ಜನವಾದ ಅರಣ್ಯದಲ್ಲಿ ನಮ್ಮ ರಕ್ಷಣೆಯ ವಿಷಯದಲ್ಲಿ ನಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ಸೀತೆಯ ರಕ್ಷಣೆಯಲ್ಲಿ ನಾವು ಬಹಳ ಎಚ್ಚರದಿಂದಿರಬೇಕು. ಆದುದರಿಂದ ನೀನು ಮುಂದೆ ಹೋಗು, ಸೀತೆ ನಿನ್ನ ಹಿಂದೆ ಬರಲಿ. ನಿಮ್ಮನ್ನು ರಕ್ಷಿಸುತ್ತಾ ನಾನು ನಿಮ್ಮನ್ನು ಹಿಂಬಾಲಿಸುತ್ತೇನೆ. ಆಗಲಿ ಸಹೋದರ, ನಾನು ಮಾರ್ಗಶೋಧ ಮಾಡುತ್ತಾ ಮುಂದೆ ಸಾಗುತ್ತೇನೆ. ಮುಳ್ಳು ಬಳ್ಳಿಗಳನ್ನು ನಿವಾರಿಸುತ್ತೇನೆ. ಅಪರಿಚಿತವಾದ ಅರಣ್ಯವಾಸದಲ್ಲಿ ಯಾವ ಕ್ಷಣದಲ್ಲಿ ಎಂಥ ಅಪಾಯ ಬರುವುದು ಎಂದು ಹೇಳಲಾಗುವುದಿಲ್ಲ. ಇಲ್ಲಿ ಆತುರದ ನಿರ್ಧಾರಗಳಿಗೆ ಅವಕಾಶವೇ ಇಲ್ಲ ಸೋದರ. ಆಗಲಿ ಸಹೋದರ, ನಾನು ದುಡುಕುವುದಿಲ್ಲ. ಜಾಗರೂಕತೆಯಿಂದ ಹೆಜ್ಜೆ ಇರಿಸುತ್ತೇನೆ. ದೇವಿ, ಇನ್ನು ಮುಂದೆ
ವನವಾಸದ ಕಷ್ಟಗಳು ನಿನ್ನ ಅನುಭವಕ್ಕೆ ಬರುತ್ತವೆ. ಇಲ್ಲಿ ಜನಸಂಚಾರವಾಗಲಿ, ಉದ್ಯಾನವನಗಳಾಗಲಿ, ಹೊಲ ಗದ್ದೆಗಳಾಗಲಿ ಯಾವುದೂ ಇಲ್ಲ. ಗಿರಿಶಿಖರದಂತೆ ಎತ್ತರವಾಗಿ ಬೆಳೆದ ಮರಗಳು, ಪ್ರಪಾತಗಳು, ಕಾಡು ಮೃಗಗಳಿಂದ ಕೂಡಿರುವ ಅರಣ್ಯವನ್ನು ನೀನು ಮೊದಲ ಸಲ ನೋಡುತ್ತೀಯ ದೇವಿ. ಎಂಥ ಅರಣ್ಯವಾದರೂ ಸರಿ, ಎಷ್ಟೇ ಕಷ್ಟ ಬಂದರೂ ಸರಿ, ನೀವು ನನ್ನ ಜೊತೆಯಲ್ಲಿರುವಾಗ ನಾನು ಯಾವುದಕ್ಕೂ ಭಯಪಡುವುದಿಲ್ಲ. ಮಹಾರಾಣಿ, 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 ನಿಮಗೊಂದು ಶುಭ ಸಂದೇಶ. ಶುಭ ಸಂದೇಶವೇ? ಅಂದರೆ ನನ್ನ ಪುತ್ರ ಭರತ ಕೈಕೇಯಿ ದೇಶದಿಂದ ಬಂದು ಬಿಟ್ಟನೆ? ಭರತ ಇನ್ನೂ ಬಂದಿಲ್ಲ, ಆದರೆ ಸುಮಂತ್ರ ಹಿಂದಿರುಗಿ ಬಂದ. ಏನು ಹೇಳುತ್ತಿರುವೆ ಮಂಥರೆ? ಸುಮಂತ್ರರು ಬರುವುದು ಶುಭ ಸಂದೇಶವೇ? ಮಹಾರಾಣಿ ಸ್ವಲ್ಪ ಸಾವಧಾನವಾಗಿ ಯೋಚಿಸಿ. ಭರತನ ಪಟ್ಟಾಭಿಷೇಕವಾಗಬೇಕಾದರೆ ರಾಮ ವನವಾಸಕ್ಕೆ ಹೋಗಬೇಕು. ರಾಮ ವನವಾಸಕ್ಕೆ ಹೋಗಿ ಆಯಿತಲ್ಲ, ಅದು ಖಚಿತವಾಗುವುದು ಹೇಗೆ? ಅವನು ಇಲ್ಲೇಲೋ ತಲೆಮರೆಸಿಕೊಂಡಿರಬಹುದಲ್ಲವೇ? ಮಂಥರೆ, ರಾಮ ಕೊಟ್ಟ ಮಾತಿಗೆ ತಪ್ಪುವವನಲ್ಲ. ಸುಮಂತ್ರ ಬಂದಿದ್ದರಿಂದ ರಾಮ ವನವಾಸಕ್ಕೆ ಹೋಗಿದ್ದು ಖಚಿತವಾಯಿತು. ಸುಮಂತ್ರರು ಸುಳ್ಳು ಹೇಳಬಹುದಲ್ಲವೇ? ಇಲ್ಲ ಮಹಾರಾಣಿ, ಅವನು ಸತ್ಯವಂತ. ಸೀತಾ, ರಾಮ, ಲಕ್ಷ್ಮಣರನ್ನು ದಂಡಕಾರಣ್ಯಕ್ಕೆ ಬಿಟ್ಟು ಬಂದ ವಿಷಯ ಕೌಸಲ್ಯಗೆ ಹೇಳುತ್ತಿದ್ದ. ಇದು ಶುಭ ಸಂದೇಶವಲ್ಲವೇ? ಅರ್ಧ ಶುಭ ಮಾತ್ರ. ಭರತ ಬಂದ ನಂತರ ಪೂರ್ಣ ಶುಭವಾಗುತ್ತದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ